ಪಿಯು ಕಾಲೇಜಿಗೆ 99% ಅತ್ಯುತ್ತಮ ಫಲಿತಾಂಶ. ಚಿಂತಾಮಣಿ ನಗರದ ಗೋಪಸಂದ್ರದ ಬಳಿ ಇರುವ ಶ್ರೀ ವಿಜಯ ಪಿಯು ಕಾಲೇಜಿಗೆ 2025 ಹಾಗೂ 26ನೇ ಶೈಕ್ಷಣಿಕ ವರ್ಷದ ಮಾರ್ಚ್ನಲ್ಲಿ ನಡೆದ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಪ್ರಕಟಗೊಂಡಿದ್ದು, ಕಾಲೇಜಿನ ವಿದ್ಯಾರ್ಥಿಗಳು 100% ಅತ್ಯುತ್ತಮ ಫಲಿತಾಂಶ ಪಡೆದು ತಾಲೂಕಿಗೆ, ಜಿಲ್ಲೆಗೆ ಕೀರ್ತಿ ತಂದಿರುತ್ತಾರೆ ಎಂದು ಪ್ರಾಂಶುಪಾಲರಾದ ಶ್ರೀರಾಮರೆಡ್ಡಿ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ಕುಮಾರಿ ಗಮನ ಶ್ರೀ 600ಕ್ಕೆ 591 ಅಂಕಗಳನ್ನು ಪಡೆಯುವುದರ ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ದ್ವಿತೀಯ ಸ್ಥಾನ ಮತ್ತು ಚಿಂತಾಮಣಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ. ಈ ವಿದ್ಯಾರ್ಥಿನಿ ಭೌತಶಾಸ್ತ್ರ, ಗಣಿತಶಾಸ್ತ್ರ ಮತ್ತು ಜೀವಶಾಸ್ತ್ರದಲ್ಲಿ 100ಕ್ಕೆ 100 ಪಡೆದಿದ್ದಾಳೆ. ನಂತರ ಸ್ಥಾನದಲ್ಲಿ ನವ್ಯ ಎನ್ 585 ಅಂಕ ದ್ವಿತೀಯ ಸ್ಥಾನ ಮತ್ತು ಸಿಆರ್ ನೀಲೋಫರ್ 584 ಅಂಕ ಪಡೆದು ತೃತೀಯ ಸ್ಥಾನ ಗಳಿಸಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ನಾಸಿಯಾ ಸುಲ್ತಾನ ಕೆಜೆ 600ಕ್ಕೆ 581 ಅಂಕಗಳನ್ನು ಪಡೆದು ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ. ನಂತರದಲ್ಲಿ ನಿತ್ಯಶ್ರೀ ಜಿಎಂ 600ಕ್ಕೆ 575 ಮತ್ತು ಸಾನಿಯಾ ಸುಲ್ತಾನ 600ಕ್ಕೆ 567 ಹಾಗೂ ಕಾರುಣ್ಯ ಎನ್ 600ಕ್ಕೆ 566 ಅಂಕ ಪಡೆದಿರುತ್ತಾರೆಂದು ಪ್ರಾಂಶುಪಾಲರಾದ ವಿ ಶ್ರೀರಾಮರೆಡ್ಡಿ ವಿವರಿಸಿದ್ದಾರೆ. ನನ್ನ ಹೆಸರು ಗಮನಶ್ರೀ ಎಸ್. ನಾನು ಶ್ರೀ ವಿಜಯ ಪಿಯು ಕಾಲೇಜಿನ ವಿಜ್ಞಾನ ವಿಭಾಗದ ದ್ವಿತೀಯ ಪಿಯುಸಿನಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದು ಉತ್ತೀರ್ಣಲಾಗಿದ್ದೇನೆ. ನನ್ನ ಈ ಸಾಧನೆಗೆ ಮುಖ್ಯ ಕಾರಣವೆಂದರೆ ನಮ್ಮ ಶಿಕ್ಷಕರು ಹಾಗೂ ಆಡಳಿತ ಸಿಬ್ಬಂದಿ ಎಂದು ತಿಳಿಸಲು ನಾನು ಇಷ್ಟಪಡುತ್ತೇನೆ. ಹಾಗೂ I would also like to thank my parents and teachers for their best support, guidance and their trustworthy in me. I hope I do not let them down in this. Our college is renowned in providing the best guidance and discipline for our students. I also like to thank the teachers for their unparalleled care in each and every student. Our college is also renowned in providing best coaching for in boards, JE and also NEET. There is no second thought in that. I also want to say that I scored 591 out of 600 in boards, which makes me first place in Taluk and also second place in district. And also I express my deep gratitude for my college and teachers and their department. Thank you. I got 581 out of 600. This is because of my teachers, parents and my hard work. I thank each and every teacher who supported me, and especially thank for my school teacher RK sir who advised me to join this college. Especially I thank Manju sir who supported me in each and every step. Thank you everyone. How much you have scored? 581 out of 600. CR Nilufar. I have scored 584 out of 600, whereby I have reached the expectation of my teachers, and I am greatly thankful for all of the teachers who supported me. I have gained this with my hard work, discipline, and our college is providing NEET CET education also. And I am so thankful for my teachers, parents, and all who have supported me, and my hard work gained it. Thank you. ಈ ಕನಸು ಸುಮಾರು ವರ್ಷಗಳಿಂದ ವೆಯ್ಟ್ ಮಾಡಿದ್ವಿ, ಬಟ್ ಗಾಡ್ ಹ್ಯಾಸ್ ಗಿವನ್ ಆಪರ್ಚುನಿಟಿ ದಿಸ್ ಟೈಮ್. ನಿಜವಾಗಲೂ ಭಗವಂತ ಈ ವರ್ಷ ಕೊಟ್ಟಿದ್ದಾನೆ, ಅವರ ಅದೃಷ್ಟ. ಸೊ ಈ ಒಂದು ಪ್ರಯತ್ನ ಪಟ್ಟು ಮೊದಲನೇ ಪ್ರಯತ್ನದಲ್ಲೇ ಆಗಬೇಕಾಗಿತ್ತು, ಬಟ್ ಆಗಲಿಲ್ಲ. ಕೊನೆಗೆ ಈ ಹೊತ್ತಿಗೆ ಭಗವಂತ ನಮ್ಮ ಕಲೆ ನೋಡಿದ್ದಾನೆ ಅಂತ ಭಾಳ ಸಂತೋಷ ಆಗುತ್ತೆ. ಮತ್ತು ಜಿಲ್ಲೆಯಲ್ಲಿ 2ನೇ ಸ್ಥಾನ ಪಡ್ಕೊಂಡಿದ್ದೀವಿ, ತಾಲೂಕಲ್ಲಿ 1ನೇ ಸ್ಥಾನ ಪಡೆದಿದ್ದೀವಿ. ಗಮನಶ್ರೀ ಸೊ ಆಯಮ್ಮ 591 ಅಂಕ ತೆಗೆದು ತಾಲೂಕಲ್ಲೇ ಇವತ್ತು 1ನೇ ಸ್ಥಾನದಲ್ಲಿ ಇದ್ದಾರೆ. ಸೊ ವಿ ಆರ್ ರಿಯಲಿ ವೆರಿ ಹ್ಯಾಪಿ ಟು ಹ್ಯಾವ್ ಸಚ್ ಎ ಸ್ಟೂಡೆಂಟ್ ಇನ್ ಅವರ್ ಕಾಲೇಜ್. ಪೋಷಕರಿಗೆ ಮತ್ತು ಖಂಡಿತ ನಮ್ಮ ಮಕ್ಕಳ ಒಂದು ಸಪೋರ್ಟು ಮತ್ತು ನಮ್ಮ ಪೋಷಕ ಬಂಧುಗಳ ಒಂದು ಸಪೋರ್ಟು ಮತ್ತು ನಮ್ಮ ಟೀಚರ್ಸ್ ಇದ್ದಾರೆ ನೋಡಿ ಅವರ ಸಪೋರ್ಟು, ನಮ್ಮ ಮ್ಯಾನೇಜ್ಮೆಂಟ್ ಸಪೋರ್ಟು ಖಂಡಿತ ಅವರಿಂದ ಮಾತ್ರ ಇದು ಸಾಧನೆ ಮಾಡೋಕ್ಕೆ ಸಾಧ್ಯವಾಯಿತು. ಅದರ್ವೈಸ್ ವಿ ಕಾಂಟ್. ಕಾರಣ ಅಂದರೆ ಒಂದು ಕೈಯಿಂದ ಚಪ್ಪಲಾಗಲ್ಲ, ಅದು ಎಡಕ್ಕೆ ಇದ್ದರೆ ಮಾತ್ರ ಚಪ್ಪಲ್ಲ. ಹಾಗಾಗಿ ಮಕ್ಕಳ ಸಪೋರ್ಟು ಚೆನ್ನಾಗಿತ್ತು, ಪೇರೆಂಟ್ಸ್ ಸಪೋರ್ಟು ಚೆನ್ನಾಗಿತ್ತು, ಮ್ಯಾನೇಜ್ಮೆಂಟ್ ಸಪೋರ್ಟು ಚೆನ್ನಾಗಿತ್ತು, ಮತ್ತು ನಮ್ಮ ಟೀಚರ್ಸ್ ಇದ್ದಾರೆ ನೋಡಿ ಅವ್ರ ಸಪೋರ್ಟ್ ಚೆನ್ನಾಗಿತ್ತು. ಆ ಎಲ್ಲ ಕಾರಣಗಳಿಂದ ಇವತ್ತು ಒಳ್ಳೆಯ ರಿಸಲ್ಟ್ ಬರೋಕ್ಕೆ ಅವಕಾಶವಾಯಿತು ಅಂತ.
ಸಂತೋಷವಾಗುತ್ತೆ. ಪರ್ಸೆಂಟೇಜ್ ಎಷ್ಟು ಬಂದಿದೆ ಸರ್ ಟೋಟ್ಲಿ? ಸೈನ್ಸಲ್ಲಿ ಔಟ್ 100%, ಮತ್ತು ಕಾಮರ್ಸಲ್ಲಿ 99%, ಸರ್ ಒಟ್ಟಾರೆ ಕಾಲೇಜ್ ಫಲಿತಾಂಶ 99. ಸ್ಟೂಡೆಂಟ್ಸು ಖಂಡಿತ ಒಳ್ಳೆಯ ಒಂದು ಸಂಬಂಧ ಇಲ್ಲಿ ನಾವು ಸಾಮಾನ್ಯವಾಗಿ ಇಲ್ಲಿ ಬರ್ತಾರಲ್ಲ ಮಕ್ಕಳು, ಆ ಒಂದು ಮಕ್ಕಳನ್ನು ನಾವೊಬ್ಬ ಪೇರೆಂಟಾಗಿ ಆಲೋಚನೆ ಮಾಡಿ ಪಾಠ ಮಾಡ್ತೀವಿ. ನಾವು ಅವರಿಗೆ ಪೇರೆಂಟ್ ಆಗಿದ್ದಾರೆ, ಆ ಮಕ್ಕಳ ಬಗ್ಗೆ ನಾವು ಎಷ್ಟು ಶ್ರದ್ಧೆ ವಹಿಸ್ತಾ ಇದ್ವಿ ಅನ್ನುವ ಲೆಕ್ಕದಲ್ಲಿ ಇಲ್ಲಿ ಪಾಠ ಮಾಡ್ತೀವಿ. ಸರ್ ಇಲ್ಲ ಬಂದಿದ್ದಾರೆ, ಏನೋ ಫೀಸ್ ಕಟ್ಕೊಳ್ತಾರೆ, ಅವ್ರು ಹೋಗ್ತಾರೆ, ಅವ್ರು ಏನಾದಾಗಲಿ ಅದು ನಮ್ಮಲ್ಲಿರೋದು. ನಮ್ಮ ಓನ್ ಮಕ್ಕಳಿಗೆ ನಾವು ಯಾವ ರೀತಿಯಾಗಿ ಪಾಠ ಮಾಡ್ತೀವೋ, ನಾವು ನೋಡ್ಕೊಳ್ತೀವೋ ಅಷ್ಟೆಲ್ಲ ಜವಾಬ್ದಾರಿಯಿಂದ ಅವ್ರು ನೋಡ್ಕೊಳ್ತೀವಿ. ಸರ್ ವಿಜಯ ಪಿ ಯು ಕಾಲೇಜಲ್ಲಿ ಆದರೆ ಇದಕ್ಕೆ ಒಂದೇ ಕಾರಣ ಹಾರ್ಡ್ ವರ್ಕ್ ಇದ್ದರೆ ಇನ್ನು ಏನೇ ಕೆಲಸ ಮಾಡೋ ಖಂಡಿತ ನಾವು ಮೇಲಕ್ಕೆ ಬರಲೇಬೇಕು. ಹಾರ್ಡ್ ವರ್ಕ್ ಇಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ. ಅದು ಒಂದೇ ಗುಟ್ಟು, ಹಾರ್ಡ್ ವರ್ಕ್ ಒಂದೇ ಗುಟ್ಟು. ಯಾವುದೇ